ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಒಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಬೀನ್ ಸ್ಟಿಚ್ ಅಂತ ಹೇಳ್ತಾರೆ. ಇದು ತುಂಬ ಸುಲಭವಾದಂತಹ ಡಿಸೈನು, ಬಿಗಿನರ್ಸ್ ಡಿಸೈನು. 1 ರೋ ರಿಪೀಟ್. ಇದು ಒಂದೇ ರೋ ಒಂದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ತುಂಬ ಸುಲಭವಾಗಿ ಬೇಗ ಆಗುತ್ತೆ. ಸ್ವಲ್ಪ ದಾರ ಹೆಚ್ಚು ಬೇಕಾಗುತ್ತೆ, ಯಾಕಂದರೆ ಪಫ್ ಸ್ಟಿಚ್ ಥರ ಒಂಥರ ಪಫ್ ಥರ ಇರುತ್ತೆ. ಬೀನ್ ಸ್ಟಿಚ್ ಅಂತ ಹೆಸರು. ಇದಕ್ಕೆ ಬೀನ್ ಸ್ಟಿಚ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಟೇಬಲ್ ಕ್ಲಾತ್ ಮಾಡ್ಬೋದು, ಡ್ರೆಸ್ಗಳು ಮಾಡ್ಬೋದು, ಇದರಲ್ಲಿ ಸ್ವೆಟರು ಆ ಥರ ಎಲ್ಲ ಮಾಡ್ಕೋಬೋದು, ಶಾಲ್ಗಳು ಮಾಡ್ಬೋದು, ಏನಾದರೂ ಮಾಡ್ಕೋಬೋದು. ಶಾಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಉದ್ದಕ್ಕೆ ಸ್ಟೋಲ್ ಥರನೂ ಮಾಡ್ಕೋಬೋದು. ಇದಕ್ಕೆ ಈ ಥರ ಉಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. 4 ಉಲ್ಲನ್ ಥ್ರೆಡ್ಡು ಮತ್ತು 3 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ ಇದರಲ್ಲಿ ಮಾಡೋಕ್ಕೆ. ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಕ್ರೋಶೆ ಹುಕ್ ಸೇರಿಸ್ಕೊಂಡು ಬೇಸ್ ಚೈನ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಇನ್ ಮಲ್ಟಿಪಲ್ಸ್ ಬೇಕಾಗಿರೋದು. ಅಂದರೆ 2 2 2 2 + 2 + 2 + ಎಷ್ಟೇ ಆಗಲಿ 2 ಇನ್ ಮಲ್ಟಿಪಲ್ಸು. 10 12 ಎಷ್ಟೇ 14 ಎಷ್ಟೇ ಆಗಿರಲಿ 2 ಇನ್ ಮಲ್ಟಿಪಲ್ಸ್ ಬೇಕಾಗಿರೋದು. ಈ ಥರ ಇಷ್ಟು ಉದ್ದಕ್ಕೆ ಮಾಡ್ಕೊಂಡು ಹೋದರೆ ಆಯಿತು. ಎಷ್ಟು ಉದ್ದ ಬೇಕು ನಿಮಗೆ, ಶಾಲು ಅಥವಾ ಏನು ಬೇಕೋ ಅದರ ಅಷ್ಟುದ್ದ ಬೇಸ್ ಲೈನು. ಈಗ ಆ ಫಸ್ಟ್ ಚೈನ್ ಬಿಟ್ಕೊಂಡು, ಈ ಫಸ್ಟ್ ಚೈನ್ ಇದೆಯಲ್ವ ಅದನ್ನು ಬಿಟ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಚೈನಿಂದ ಸಿಂಗಲ್ ಕ್ರೋಶೆ ಹಾಕಿ ಪ್ರತಿಯೊಂದು ಚೈನಲ್ಲೂ ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಬೇಸ್ ಲೈನ್ ಇದು. ಫಸ್ಟು 2 ಇನ್ ಮಲ್ಟಿಪಲ್ಸ್ ಹಾಕೋದು, ಆಮೇಲೆ ಒಂದು ಚೈನ್ ಬಿಟ್ಟು ಎರಡನೇ ಚೈನಲ್ಲಿ ಸಿಂಗಲ್ ಕ್ರೋಶೆ. ಫುಲ್ಲು ಆ ಲೈನ್ ಪೂರ್ತಿ ಚೈನ್ಗಳಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದು ಬೇಸ್ ಲೈನು. ಯಾವಾಗಲೂ ಈ ಥರ ಬೇಸ್ ಲೈನ್ ಮಾಡ್ತೀನಿ. ಕೆಲವು ಸರಿ ಬರೀ ಚೈನಿಗೆ ಡೈರೆಕ್ಟಾಗಿ ಡಿಸೈನ್ ಮಾಡ್ಬೋದು, ಕೆಲವು ಸರಿ ಈ ಥರ ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಬೇಸ್ ಲೈನು. ನೋಡಿ, ಎಂಡ್ವರೆಗೂ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ ಚೈನ್ಗಳಲ್ಲಿ. ಈ ಥರ ನೋಡಿ, ಈ ಥರ ಕಾಣಿಸುತ್ತೆ ಇದು ಸಿಂಗಲ್ ಕ್ರೋಶೆ ಹಾಕಿದಾಗ. ಈಗ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ, ಈ ಕಡೆ ಟರ್ನ್ ಮಾಡಿ. ಈಗ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಚೈನ್ ಇದೆಯಲ್ವಾ, ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿರೋದು, ಈ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಈ ಥರ ದಾರ ತರಬೇಕು. ಸಿಂಗಲ್ ಕ್ರೋಶೆ ಥರ ನೋಡಿ, ಸುಮ್ಮನೆ ಹೀಗೆ ಕ್ರೋಶೆ ಹುಕ್ ಹಾಕಿ ದಾರ ತೊಗೊಂಬನ್ನಿ. ಈಗ ಕ್ರೋಶೆ ಹುಕ್ಕಲ್ಲಿ 2 ಲೂಪ್ ಆಯಿತು. ಮತ್ತೆ ದಾರ ತಗೊಂಡು ಕ್ರೋಶೆ ಹುಕ್ಕಲ್ಲಿ ದಾರ ತೊಗೊಂಬನ್ನಿ. ಈಗ ಮತ್ತೆ 2 ಆಯಿತು. ಈಗ ಮತ್ತೆ ಇನ್ನೊಂದು ಸರಿ ಮಾಡ್ಕೊಳ್ಳಿ, ದಾರ ತಗೊಳ್ತಾನೆ ಮತ್ತೆ 2. ಅಂದರೆ ಕ್ರೋಶೆ ಹುಕ್ಕಲ್ಲಿ 6 ಲೂಪ್ಗಳಿದೆ. 6 ಲೂಪ್ಸ್ ಆದಮೇಲೆ ದಾರ ತಗೊಂಡು ಅಷ್ಟನ್ನು ಒಂದು ಮಾಡ್ಕೋಬೇಕು, 6 ಮತ್ತು ಒಂದು ಚೈನ್ ಹಾಕ್ಕೋಬೇಕು. ಅದರ ನೆಕ್ಸ್ಟ್ ಒಂದು ಬಿಟ್ಟು ಒಂದರಲ್ಲಿ ಕೂಡಲೇ ನೆಕ್ಸ್ಟಲ್ಲೇ ಮಾಡಬೇಡಿ, ಅದರ ಮುಂದಿನ ಚೈನಲ್ಲಿ, ಅಂದರೆ ಸಿಂಗಲ್ ಕ್ರೋಶೆ ಚೈನ್ ಇರುತ್ತಲ್ವ, ಸಿಂಗಲ್ ಕ್ರೋಶೆಯಲ್ಲಿ ಈ ಥರ ದಾರ ತೊಗೊಂಬನ್ನಿ. ಮತ್ತು ದಾರ ಸುತ್ತಕೊಂಡು ದಾರ ತೊಗೊಂಬನ್ನಿ. ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ದಾರ 2 ಸಾರಿ ಮಾಡ್ಕೊಳ್ಳಿ. ಅದು ಅಂದರೆ ಕ್ರೋಶೆ ಹುಕ್ಕಲ್ಲಿ 6 ಲೂಪ್ ಇರಬೇಕು. ಕೊನೆಗೆ ದಾರನೆಲ್ಲ ತಂದು 6 ಲೂಪನ್ನು ಒಂದೇ ಮಾಡ್ಕೋಬೇಕು ಈ ಥರ. ಇನ್ನು ಒಂದು ಚೈನ್ ಹಾಕ್ಕೊಳ್ಳೋದು, ಆ ಥರ ಚೈನ್ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರೋಶೆಯಲ್ಲಿ ಒಂದು ಬಿಡಿ, ನೆಕ್ಸ್ಟಿಂದಲೇ ಹೋಗಿ ಒಂದು ಬಿಟ್ಟು ಒಂದಕ್ಕೆ ಈ ಥರ ದಾರ ತೊಗೊಂಬನ್ನಿ. 2 ಲೂಪ್ ಆಯಿತು. ಮತ್ತು ದಾರ ಸುತ್ತಕೊಂಡು ದಾರ ತರಬೇಕು. ಫಸ್ಟಿಗೆ ದಾರ ಸುತ್ತಕೊಳ್ಳಲ್ಲ, 2ನೇ ಸಾರಿ ದಾರ ಸುತ್ತಕೊಳ್ತೀವಿ ಕ್ರೋಶೆ ಹುಕ್ಕಿಗೆ. ಮತ್ತೆ ದಾರ ಸುತ್ತಕೊಂಡು ತಗೊಂಬನ್ನಿ. ಅಂದರೆ ಒಟ್ಟು 6 ಲೂಪ್ ಆಗುತ್ತೆ. ಅವಾಗ ದಾರ ತಗೊಂಡು ಅದನ್ನಷ್ಟನ್ನು ಒಂದು ಮಾಡ್ಕೋಬೇಕು. ಮತ್ತು ಒಂದು ಚೈನ್ ಹಾಕ್ಕೋಬೇಕು. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಬಿಡಬೇಕು ಬೇಸ್ ಲೈನಲ್ಲಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ದಾರ ತೊಗೊಂಬನ್ನಿ. ಈಗ ಕ್ರೋಶೆ ಹುಕ್ಕಲ್ಲಿ 2 ಲೂಪ್ ಆಯಿತು. ಮತ್ತು ದಾರ ತಗೊಂಬನ್ನಿ, ಅಂದರೆ ದಾರ ಸುತ್ತಕೊಂಡು ತಗೊಂಬನ್ನಿ. ಮತ್ತು ದಾರ ಸುತ್ತಕೊಂಡು ತಗೊಂಬನ್ನಿ 2 ಸತಿ. ಒಂದು ಚೈನ್ ಹಾಕ್ಕೊಳ್ಳಿ. ನೋಡಿ, ಈಗ ಒಂದು ನೆಕ್ಸ್ಟ್ ಬಿಟ್ಟು ಅದರ ನೆಕ್ಸ್ಟಲ್ಲಿ ನೋಡಿ ಹೀಗೆ. ಈಗ ದಾರ ಸುತ್ತಕೊಳ್ಳಲ್ಲ ಕ್ರೋಶೆ ಹುಕ್ಕಿಗೆ, ಸುಮ್ಮನೆ ಸಿಂಗಲಾಗಿ ತೊಗೊಂಡು ಬರ್ತೀನಿ. ಆಮೇಲೆ ದಾರ ಸುತ್ತಕೊಂಡು 2 ಸಾರಿ ತಗೊಂಡು ಬರ್ತೀನಿ. ಅಂದರೆ ಕ್ರೋಶೆ ಹುಕ್ಕಲ್ಲಿ ಒಟ್ಟು 6 ಲೂಪ್ ಆಗುತ್ತೆ. ಅವಾಗ ದಾರ ತೊಗೊಂಡು ಫುಲ್ಲು ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ಒಂದು ಚೈನ್ ಹಾಕ್ಕೊಳ್ಳಿ, ಅಷ್ಟೇ. ತುಂಬ ಸಿಂಪಲ್ ಇದು. ಈಗ ಕೊನೆಯಲ್ಲಿ ಆ ಟರ್ನಿಂಗ್ ಚೈನಲ್ಲಿ ಆ ಥರ ಮಾಡ್ಕೋಬೇಕು. ಎಂಡಿಗೆ ಬಂದಿದ್ದೀವಿ, ಕೊನೆಯಲ್ಲಿ ಟರ್ನಿಂಗ್ ಚೈನು ಒಂದು ಬಿಟ್ಟು ಒಂದು ಕರೆಕ್ಟಾಗಿ ಬರುತ್ತೆ. ಆವಾಗ ಒಂದು ಬಿಟ್ಟು ಒಂದು ಈ ಥರ ದಾರ ಸುತ್ಕೊಳ್ಳಿ, ಹೀಗೆ ತಗೊಂಬನ್ನಿ. 6 ಲೂಪ್ ಆದಾಗ ಸೇರಿಸ್ಕೊಳ್ಳಿ. ಮತ್ತು 1 2 ಚೈನ್ ಹಾಕ್ಕೊಳ್ಳಿ. ಈಗ ವರ್ಕ್ ಟರ್ನ್ ಮಾಡುವಾಗ
ಎಂಡಲ್ಲಿ 2 ಚೈನ್ ಹಾಕ್ಕೋಬೇಕು. ಈಗ ನೋಡಿ, ಈಗ ಈ ಅಲ್ಲಿ ಪಕ್ಕದಲ್ಲಿರೋ ಹೋಲಲ್ಲಿ ಹಾಕ್ಕೋಬೇಕು. ಈಗ ದೊಡ್ಡ ಹೋಲಲ್ಲ ನೋಡಿ, ಈ ಥರ ಮಾಡಿ ಈ ಹೋಲಲ್ಲಿ ಪಫ್ ಮಾಡ್ಕೋಬೇಕು. ಈಗ ನೀವು ಇದೇ ಥರ ಆಗ ನೀವು ಮಾಡ್ದಂಗೆ 6 ಲೂಪ್ ಆಗಬೇಕು ಕ್ರೋಶೆ ಹುಕ್ಕಿಗೆ. 6 ಲೂಪ್ ಆದ ದಾರ ತಗೊಂಡು ಒಂದು ಮಾಡ್ಕೊಳ್ಳಿ, ಒಂದು ಚೈನ್ ಹಾಕಿ ನೋಡಿ. ನೆಕ್ಸ್ಟ್ ಇಂದಲ್ಲಿ ನೋಡಿ, ಆ ಪಕ್ಕದಲ್ಲಿರೋ ಹೋಲ್, ದೊಡ್ಡ ಹೋಲಲ್ಲ ಅದಲ್ಲ, ಇದು ಪಕ್ಕದಲ್ಲಿರೋ ಹೋಲಲ್ಲಿ ಹಾಕ್ಕೋಬೇಕು ದಾರ. ಮತ್ತು ದಾರ ಸುತ್ಕೊಂಡು ತಂದು 2 ಸತಿ, ಒಟ್ಟು 6 ಲೂಪ್ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ. 6 ಲೂಪನ್ನು ಕೂಡ ಸೇರಿಸ್ಕೋಬೇಕು. ಮತ್ತು ಒಂದು ಚೈನ್, ಮತ್ತು ಅದರ ನೆಕ್ಸ್ಟು ಅದೇ ಜಾಗದಲ್ಲಿ, ಅಂದರೆ ಆ ಪಫಿನ ಪಕ್ಕದಲ್ಲೇ ಒಂದು ಟ್ರಯಾಂಗಲ್ ಶೇಪ್ ಬರುತ್ತೆ, ಅಲ್ಲಿ ನೀವು ಪಫ್ ಮಾಡ್ಕೋಬೇಕು. ಅಲ್ಲಿ ಒಂದು ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅಲ್ಲಿ ಕ್ರೋಶೆ ಹುಕ್ಕಲ್ಲಿರೋ ದಾರ ಅಲ್ಲದೆ 5 ಆಗುತ್ತೆ ಲೂಪು, ಅಂದರೆ ಕ್ರೋಶೆ ಹುಕ್ಕಲ್ಲಿ ಸೇರಿ ಒಟ್ಟು 6 ಲೂಪ್ ಇರುತ್ತೆ ನೋಡಿ. ಈ ಥರ 6 ಲೂಪ್ ಇರುತ್ತೆ. ಒಂದು ಮಾಡ್ಕೊಳ್ಳಿ, ಒಂದು ಚೈನ್ ಹಾಕ್ಕೊಳ್ಳಿ. ಅದರ ನೆಕ್ಸ್ಟಲ್ಲಿ ನೋಡಿ, ಅದು ದೊಡ್ಡದಲ್ಲ, ಆ ಸಣ್ಣದಿದೆಯಲ್ವ ನೋಡಿ, ಟ್ರಯಾಂಗಲ್ ಶೇಪ್ ಬರುತ್ತೆ ಅಲ್ಲಿ ಒಂದು ಸಣ್ಣಕ್ಕೆ, ಅಲ್ಲಿ ಪಕ್ಕದಲ್ಲೇ ಇರೋಂತಹ ಗ್ಯಾಪಲ್ಲಿ ಹಾಕ್ಕೋಬೇಕು ನೀವು. ದೊಡ್ಡದಲ್ಲಿ ಹಾಕ್ಕೋಬಾರ್ದು, ಗ್ಯಾಪಲ್ಲಿ ಒಂದು ಚೈನ್. ನೆಕ್ಸ್ಟು ಎಂಡಲ್ಲಿನೂ ಅದೇ ಥರ ಬರುತ್ತೆ. ಎಂಡಲ್ಲಿ ಆ ಥರ ಮಾಡ್ಕೋಬೇಕು ಪಫು. 2 ಸಾರಿ ತೊಗೊಂಬನ್ನಿ, ಮತ್ತೆ ದಾರ ಸುತ್ಕೊಂಡು 6 ಲೂಪ್ ಆಗುತ್ತೆ. ಒಂದೇ ಮಾಡ್ಕೊಳ್ಳಿ, 1 2 ಚೈನ್. ಒಂದೇ ಮಾಡಿದ ಮೇಲೆ 2 ಚೈನ್ ಹಾಕ್ಕೋಬೇಕು ಎಂಡಲ್ಲಿ, ಟರ್ನಿಂಗ್ ಅದು. ಈಗ ನೋಡಿ ಪಫಿನ ಪಕ್ಕದಲ್ಲಿರೋ ಲೂಪ್ಗೆ ಹೋಲಿಗೆ ಹಾಕ್ಕೋಬೇಕು ಪಫ್ ಮಾಡ್ಕೊಂಡು ಹೋಗೋದು. ಎಲ್ಲ ಕಡೆನೂ ಒಂದೇ ರೀತಿ, ಆ ಕಡೆ ಈ ಕಡೆ 2 ಒಂದೇ ರೀತಿ ಬರುತ್ತೆ. ಅದರಿಂದ ಫ್ರಂಟ್ ಬ್ಯಾಕ್ ಅಂತ ಇರಲ್ಲ ನೋಡಿ. ಡೈರೆಕ್ಟ್ ಹಾಕ್ಕೊಂಡು ಹೋಗೋದು ಅಷ್ಟೇ. 6 ಲೂಪ್ ಆಗುತ್ತೆ. ಒಂದು ಮಾಡ್ಕೊಳ್ಳಿ, ಒಂದು ಚೈನ್ ಹಾಕ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಇಡೀ ಫುಲ್ಲು ಎಷ್ಟು ಬೇಕೋ ಅಷ್ಟುದ್ದ ಮಾಡ್ಕೋಬೋದು ನೀವು. ಶಾಲ್ ಥರ ಈ ಥರ ಬರುತ್ತೆ ಅದು ಡಿಸೈನ್. ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಡಿಸೈನ್ ಥರ ಬರುತ್ತೆ. ಪಫ್ ಸ್ಟಿಚ್ ಆ ಕಡೆ ಈ ಕಡೆ ಆಗಿ ಮಧ್ಯದಲ್ಲಿ ಇದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನು, ಬಿಗಿನರ್ಸ್ ಡಿಸೈನು. ಶಾಲೆಲ್ಲ ಮಾಡ್ಕೋಬೋದು ಇದರಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ಡಿಸೈನ್ ಹೆಂಗೆ ಅನ್ನಿಸ್ತು, ಆಮೇಲೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಡಿಸೈನ್ ಇಷ್ಟ ಆದರೆ ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.